ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೈಸ್ಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಲ್ರೆಡಿ ಈ ಬ್ಲೌಸ್ನ ಕಟ್ಟಿಂಗನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ. 3 ಟಕ್ಸ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು ಅಂಥೇಳಿ. ಇದು ಕಲಂಕಾರಿ ಸ್ಯಾರಿ ಜೊತೆ ಬಂದಿರುವಂತಹ ಪೀಸು. ಲಾಸ್ಟ್ ಈ ಬ್ಲೌಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮುಗಿದಾದ್ಮೇಲೆ ಥಂಬ್ನೇಲಲ್ಲಿ ಅಥವಾ ಈ ವಿಡಿಯೋ ಎಂಡಲ್ಲಿ ಕೂಡ ತೋರಿಸ್ತೀನಿ. ಈಗ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡಿನಿ. ನೋಡಿರಿ, ಈ ರೀತಿಯಾಗಿ ನಾವು ಕರೆಕ್ಟಾಗಿ ಜೋಡಿಸಿ ಇಟ್ಕೋಬೇಕು. ಲೈನಿಂಗ್ ಬಟ್ಟೆ ಮೇನ್ ಫ್ಯಾಬ್ರಿಕನ್ನು ಉಲ್ಟಾ ಇಟ್ಕೊಂಡಿನಿ. ಅದ್ರ ಮೇಲೆ ಕರೆಕ್ಟಾಗಿ ಲೈನಿಂಗ್ ಬಟ್ಟೆಯನ್ನು ಜೋಡಿಸಿಟ್ಕೊಂಡು ಈಗ ಎಲ್ಲ ಸೈಡಲ್ಲೂ ಕೂಡ ಒಂದೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. 4 ದಿಕ್ಕಿನಲ್ಲೂ ಕೂಡ ಒಂದೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಯಾಕಂದರೆ ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಸರಿದಾಡದೇ ಇರಲಿ ಅಂಥೇಳಿ ಈ ರೀತಿ ನಾನು ಸ್ಟಿಚ್ ಹಾಕೋತೀನಿ. ನೀವು ಬೇಕಿದ್ರೆ ಫೆವಿಕ್ವಿಕ್ ಹಚ್ಕೋಬೋದು, ಬಟ್ ನನಗಷ್ಟು ಕಂಫರ್ಟ್ ಅನಿಸಲ್ಲ. ಅದಕ್ಕೋಸ್ಕರ ಎಂಡಲ್ಲಿ ಪೂರ್ತಿ ಎಂಡ್ಗೆ ಎಲ್ಲ ಸೈಡಲ್ಲೂ ಕೂಡ ಒಂದೊಂದು ಲೈನ್ ಸ್ಟಿಚ್ ಹಾಕೋತೀನಿ. ನೋಡಿರಿ, ಈ ರೀತಿಯಾಗಿ ಫುಲ್ ಎಂಡ್ಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಳಾಗ್ತೀನಿ. ಪೂರ್ತಿ ಡಿಟೇಲಾಗಿ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ಕೊತಾ ಹೋಗ್ತೀನಿ. ಈ ಬ್ಲೌಸ್ನ ಕಟಿಂಗ್ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಈಗ ಸ್ಟಿಚಿಂಗನ್ನು ಕೂಡ ಪ್ರತಿಯೊಂದನ್ನು ನಿಮ್ಗೆ ಡಿಟೇಲಾಗಿ ತೋರಿಸ್ಕೊತಾ ಹೋಗ್ತೀನಿ. ಭಾಳಷ್ಟು ಬಿಗಿನರ್ಸ್ಗಳು ಕಮೆಂಟ್ ಮಾಡಿದರು, ಯಾವ ರೀತಿಯಾಗಿ ನಾವು ಲೈನಿಂಗ್ ಬಟ್ಟೆ ವಿತ್ ಲೈನಿಂಗ್ ಬಟ್ಟೆ ಇರುವಂತಹ ಬ್ಲೌಸನ್ನು ಸ್ಟಿಚ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ರಿ, ಓಡಿಸಿ ತೋರಿಸ್ಬೇಡ್ರಿ ಅಂಥೇಳಿ. ಅದಕ್ಕೋಸ್ಕರ ಈ ಸರ್ತಿ ಪೂರ್ತಿಯಾಗಿ ಪ್ರತಿಯೊಂದನ್ನು ತೋರಿಸ್ಕೊತಾ ಹೋಗ್ತೀನಿ. ನೋಡಿರಿ, ಎಂಡಲ್ಲಿ ನಾವು ಈ ರೀತಿ ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು. ಬಿಗಿನರ್ಸ್ಗಳು ಇದೇ ರೀತಿಯಾಗಿ ಕಂಪಲ್ಸರಿ ನೀವು ಎಂಡ್ಗೆ ಸ್ಟಿಚ್ ಹಾಕ್ಕೊಂಡೇ ಹೊಲಿರಿ. ಡೈರೆಕ್ಟಾಗಿ ಸ್ಟಿಚ್ ಮಾಡೋಕ್ಕೆ ಹೋದ್ರೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಸರಿದಾಡ್ತಾವು. ಅದಕ್ಕೋಸ್ಕರ ಟಕ್ಸ್ ಸ್ಟಿಚ್ ಮಾಡೋದು ಸ್ವಲ್ಪ ವಿಡಿಯೋ ಸ್ಕಿಪ್ ಆಯಿತು. ಟಕ್ಸ್ ಮಾರ್ಕಿಂಗನ್ನು ಆಲ್ರೆಡಿ ನಾನು ಕಟ್ಟಿಂಗ್ ವಿಡಿಯೋದಲ್ಲಿ ತೋರಿಸೀನಿ. ಆ ರೀತಿ ನೀವು ಮಾರ್ಕ್ ಮಾಡಿಕೊಂಡು ಈ ರೀತಿ ಅಪೋಸಿಟ್ ಸೈಡಲ್ಲಿ ಇಟ್ಟು ಟ್ಯಾಪ್ ಮಾಡ್ಕೊರಿ. ಟ್ಯಾಪ್ ಮಾಡ್ಕೊಂಡಾದ್ಮೇಲೆ ಎರಡೂ ಸೈಡಲ್ಲೂ ಕೂಡ ಮಾರ್ಕಿಂಗ್ಸ್ ಮೂಡಿರ್ತಾವೆ. ಅದ್ರ ಮೇಲೆ ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಅಲ್ಲಿ ನಾವು ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಫಸ್ಟ್ ಟಕ್ಸ್ ಅಗಲ 1 ಇಂಚ್ ತಗೋರಿ. 34 ಚೆಸ್ಟ್ ಸೈಜ್ ಇರೋದ್ರಿಂದ ಇದಕ್ಕೆ ನಾವು ಟಕ್ಸ್ನ ಅಗಲ 1 ಇಂಚ್ ತೊಗೊಂಡ್ರೆ ಸಾಕು. 36 ಇತ್ತಂದ್ರೆ 1.2 ತೊಗೋಬೇಕು, ಮತ್ತು 38 ಇತ್ತಂದ್ರೆ 1.5 ಇಂಚ್ವರೆಗೂ ನೀವು ಟಕ್ಸ್ನ ಅಗಲನ್ನು ತೊಗೋರಿ. ನೋಡಿರಿ, ಈ ರೀತಿಯಾಗಿ ನಾನು ಟಕ್ಸನ್ನು ಸ್ಟಿಚ್ ಮಾಡ್ಕೊಂಡಿನಿ. 3 ಟಕ್ಸನ್ನು ನಿಮ್ಗೆ ಬೇಕಿದ್ದರೆ ಇನ್ನೊಂದು ಸರ್ತಿ ಕಮೆಂಟ್ ಮಾಡಿರಿ. ಇನ್ನೊಂದು ಸರ್ತಿ ನಾನು ಟಕ್ಸನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಬೇಕು ಮತ್ತು ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಬಟ್ ಇದು ವಿಡಿಯೋ ಆಗಾಕತ್ತೈತೆ ಅಂತ ಅಂದ್ಕೊಂಡಿದ್ದೆ, ಕ್ಯಾಮ್ರಾದೊಳಗೆ ಕ್ಯಾಚ್ ಆಗಿಲ್ಲ, ಸ್ಟಾರ್ಟ್ ಆಗಿರಲಿಲ್ಲ. ಅದಕ್ಕೋಸ್ಕರ ಈಗ ನೋಡಿರಿ, ಈ ರೀತಿ ಟಕ್ಸನ್ನು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಸೈಡಲ್ಲಿ ಸ್ವಲ್ಪ ಹೆಚ್ಚು ಇಳಕ್ಲು ಕಂಡು ಬಂದಿರ್ತೈತಿ. ಅದನ್ನು ನಾವು ಹೆಚ್ಚಿರೋದನ್ನು ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ನಾವು ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ಗಾಗಿ ನಾನು ಕಟ್ ಮಾಡ್ಕೊಂಡಿರುವಂತಹ ಲೈನಿಂಗ್ ಬಟ್ಟೆ 4 ಪೀಸಸ್ಗಳನ್ನು ಮತ್ತು ಅದ್ರ ಜೊತೆಗೆ ಮೇನ್ ಫ್ಯಾಬ್ರಿಕನ್ನು ಕೂಡ ತೊಗೊಂಡಿನಿ. ಮೊದಲು ಮೇನ್ ಫ್ಯಾಬ್ರಿಕ್ ಯಾವ ಸೈಡಲ್ಲಿ ಕರೆಕ್ಟಾಗಿ ಬರ್ತೈತಿ ಅದನ್ನು ನೋಡಿಕೊಂಡು ನಾವು ಕ್ರಾಸ್ ಬೆಲ್ಟನ್ನು ಜೋಡಿಸ್ಕೋಬೇಕು. ಕ್ರಾಸ್ ಬೆಲ್ಟ್ ಪೀಸಸ್ಗಳನ್ನು ಜೋಡಿಸ್ಕೋಬೇಕು. ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಿರುವಂತಹ 2 ಪೀಸ್ಗಳನ್ನು ನೋಡಿರಿ, ಈ ರೀತಿಯಾಗಿ ನಾನು ಜೋಡಿಸಿಟ್ಕೊಳಾಗ್ತೀನಿ. 2 ಲೈನಿಂಗ್ ಪೀಸ್ ಬರ್ತಾವೆ, ಒಂದು ಮೇನ್ ಫ್ಯಾಬ್ರಿಕ್ ಪೀಸ್ ಬರ್ತೈತಿ. ಅದರಲ್ಲಿ ಒಂದು ಲೈನಿಂಗ್ ಪೀಸನ್ನು ನೋಡಿರಿ ಈ ರೀತಿ ಇಟ್ಕೋಬೇಕು. ಕೆಳಗಡೆ ಒಂದು ಲೈನಿಂಗ್ ಪೀಸು, ಮಧ್ಯದಲ್ಲಿ ಮೇನ್ ಫ್ಯಾಬ್ರಿಕ್ಕು, ಅದ್ರ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಇನ್ನೊಂದು ಕ್ರಾಸ್ ಪಟ್ಟಿಯ ಲೈನಿಂಗ್ ಪೀಸು. ಈ ರೀತಿ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಕೆಳಗಡೆಗೆ ಕ್ರಾಸ್ ಬೆಲ್ಟ್ನ ಕೆಳಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು. ಈ ರೀತಿಯಾಗಿ ಕೆಳಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನೋಡಿರಿ, ಈ ರೀತಿಯಾಗಿ ಕೆಳಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇರುವಂತಹ ಮೇನ್ ಫ್ಯಾಬ್ರಿಕನ್ನು ನಾನು ಕಟ್ ಮಾಡ್ಕೊಳಾಗ್ತೀನಿ. ಮೇನ್ ಫ್ಯಾಬ್ರಿಕಲ್ಲಿ ಯಾವಾಗಲೂ ನಾವು ಎಕ್ಸ್ಟ್ರಾ ತೊಗೊಂಡಿರಬೇಕು. ಕಟಾನ್ಕಟಿ ತೊಗೋಬಾರ್ದು. ಯಾವಾಗಲೂ ಸ್ವಲ್ಪ ಎಕ್ಸ್ಟ್ರಾನೇ ಇರಲಿ ಮೇನ್ ಫ್ಯಾಬ್ರಿಕ್ ಪೀಸ್. ಬೇಕಂದ್ರೆ ನಮಗೆ ಲೈನಿಂಗ್ ಪೀಸ್ ಬೇರೆ ಸಿಗ್ತೈತಿ, ಬಟ್ ಮೇನ್ ಫ್ಯಾಬ್ರಿಕ್ ಸಿಗೋದಿಲ್ಲ. ಈಗ ನೋಡಿರಿ, ಈ ಪಟ್ಟಿಯನ್ನು ಕೆಳಗಡೆಗೆ ತಿರುಗಿಸ್ಕೊಂಡು ಈ ರೀತಿ ಸ್ವಲ್ಪ ಉಗುರಿಂದ ಪ್ರೆಸ್ ಮಾಡ್ಕೊರಿ. ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಲೈನಿಂಗ್ ಬಟ್ಟೆ ಕೊನೆಗೆ ಈ ರೀತಿ ಒಂದು ಲೈನ್ ಸ್ಟಿಚ್ ಹಾಕೋಬೇಕು. ಆ ಸ್ಟಿಚ್
ಲೈನಿಂಗ್ ಬಟ್ಟೆ ಮೇಲೇ ಬರಬೇಕು, ಮೇನ್ ಫ್ಯಾಬ್ರಿಕ್ ಮೇಲೆ ಬರಬಾರ್ದು. ನೋಡಿರಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡು ಆದಮೇಲೆ ಮತ್ತೆ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕನ್ನು ನಾನು ಕಟ್ ಮಾಡ್ಕೋತೀನಿ. ಈಗ ನಮ್ಮದು ಕ್ರಾಸ್ ಪಟ್ಟಿ ರೆಡಿ ಆಗೈತಿ. ಈಗ ಮ್ಯಾಲಿನ ಭಾಗಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿರಿ ಈ ರೀತಿ ನಮ್ಮದು ರೈಟ್ ಸೈಡಲ್ಲಿರುವಂತಹ ಕ್ರಾಸ್ ಬೆಲ್ಟ್ ಬರ್ತೈತಿ. ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕಂದ್ರೆ ಮೇಲಿನ ಭಾಗವನ್ನು ಸೀದಾ ಇಟ್ಕೋರಿ, ಅದ್ರ ಮೇಲೆ ಕ್ರಾಸ್ ಬೆಲ್ಟ್ ರೆಡಿಯಾಗಿರೋದನ್ನು ಉಲ್ಟಾ ಇಟ್ಕೊಂಡು ಈ ರೀತಿ ಮೂಲೆಗಳನ್ನು ಕರೆಕ್ಟಾಗಿ ಜೋಡಿಸ್ಕೋಬೇಕು. ಎಂಡ್ಸ್ಗಳನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಆದಮೇಲೆ ಒಂದು ಲೈನ್ ಸ್ಟಿಚ್ ಹಾಕೊಳ್ಳೋಣ. ನೋಡಿರಿ ಈ ರೀತಿಯಾಗಿ ಮೇಲಿನ ಭಾಗಕ್ಕೆ ಕ್ರಾಸ್ ಬೆಲ್ಟನ್ನು ಉಲ್ಟಾ ಜೋಡಿಸಿಟ್ಕೊಂಡು ಈ ರೀತಿ ಸ್ಟಿಚ್ ಹಾಕೋಬೇಕು. ನೋಡಿರಿ ಈಗಿದು ಈ ರೀತಿ ರೆಡಿ ಆಯಿತು. ಇದ್ರ ಮಧ್ಯದಲ್ಲಿ ಮೇಲಿನ ಭಾಗವನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ಜೋಡಿಸ್ಕೋಬೇಕು. ಮತ್ತು ಹೊಲಿಗೆ ಹಾಕ್ಕೊಂಡಿರ್ತೀವಲ್ಲ ಆ ಪಾರ್ಟು ಮತ್ತು ಕೆಳಗಡೆಗೆ ಕ್ರಾಸ್ ಬೆಲ್ಟ್ನ ಲಾಸ್ಟ್ ಪಾರ್ಟ್ ಈ ರೀತಿ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಒಂದು ಲೈನ್ ಸ್ಟಿಚ್ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಈ ಸ್ಟಿಚಿಂಗಲ್ಲಿ ನಾವು ಮೇಲಿನ ಭಾಗವನ್ನು ಸುತ್ತಿಟ್ಕೊಂಡಿವಲ್ಲ ಆ ಭಾಗ ಸಿಗದೇ ಇರೋ ಹಾಗೆ ನೋಡಿಕೊಂಡು ಸ್ಟಿಚ್ ಹಾಕೋಬೇಕು. ಇಲ್ಲ ಅಂದರೆ ಓಪನ್ ಮಾಡೋಕ್ಕೆ ಆಗಂಗಿಲ್ಲ, ಹೊರಗೆ ಬರೋದಿಲ್ಲ. ಟಾಪ್ ಪಾರ್ಟು ಹೊರಗೆ ಬರೋದೇ ಇಲ್ಲ ಕ್ರಾಸ್ ಬೆಲ್ಟಿಂದ. ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ಅದ್ರ ಮೇಲೆ ಸ್ಟಿಚ್ ಬೀಳದೇ ಇರೋ ಹಾಗೆ ಫೋಲ್ಡೆಡ್ ಏನು ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಸ್ಟಿಚ್ ಬೀಳದೇ ಇರೋ ಹಾಗೆ ನಾವು ಕರೆಕ್ಟಾಗಿ ಕ್ರಾಸ್ ಬೆಲ್ಟ್ನ ಎಂಡ್ಸ್ಗಳನ್ನು ಜೋಡಿಸ್ಕೊಂಡು ಸ್ಟಿಚ್ ಹಾಕಬೇಕು. ನೋಡಿ ಈ ರೀತಿಯಾಗಿ ನಾನು ಸ್ಟಿಚ್ ಹಾಕ್ಕೊಂಡಿನಿ. ಈಗ ಓಪನ್ ಮಾಡ್ಕೊಳ್ಳೋಣ. ಎರಡೆರಡು ಲೈನ್ ಸ್ಟಿಚ್ ಹಾಕೋರಿ, ಉಚ್ಚಬಾರ್ದು. ಅದಕ್ಕೋಸ್ಕರ ಎರಡೆರಡು ಲೈನ್ ಗಟ್ಟಿಯಾಗಿ ಸ್ಟಿಚ್ ಹಾಕೋಬೇಕು. ನೋಡಿರಿ ಸಿಕ್ ಹಾಕೋತು ಅಂದ್ರೆ ಹೊರಗೆ ಬರೋದೇ ಇಲ್ಲ. ಒಂದು ಸ್ವಲ್ಪನೂ ಸಿಕ್ ಹಾಕೋಬಾರ್ದು. ನಿಮಗೆ ರೂಢಿ ಆದಂಗೆ ಗೊತ್ತಾಗ್ತೈತಿ. ನೋಡಿರಿ ಈ ರೀತಿಯಾಗಿ ರೈಟ್ ಸೈಡಲ್ಲಿ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗ್ದೈತಿ. ಈಗ ಕೆಳಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕೋತೀನಿ. ಸ್ವಲ್ಪ ಸ್ಟಿಫಾಗಿ ಕೂಡಲಿ ಅಂಥೇಳಿ ಒಂದು ಲೈನ್ ಸ್ಟಿಚ್ ಹಾಕೊಳಾಕ್ತೀನಿ ದೂರಲ್ಲಿ. ಬೇಕಿದ್ದರೆ ಲಾಸ್ಟಲ್ಲಿ ನೀವು ಈ ಸ್ಟಿಚ್ಚನ್ನು ಉಚ್ಕೋಬೋದು. ಸ್ಟಿಚ್ ಕಾಣಿಸ್ತೈತಿ, ಅದಕ್ಕೋಸ್ಕರ ಲಾಸ್ಟಲ್ಲಿ ನಾವು ಪೂರ್ತಿ ಬ್ಲೌಸ್ ಮುಗಿಯೋವರೆಗೂ ಅದು ಸ್ಟಿಫಾಗಿ ಕುಂತಿರ್ತೈತಿ ಕ್ರಾಸ್ ಬೆಲ್ಟ್, ಆವಾಗ ನಾವು ಉಚ್ಕೋಬೋದು. ನೋಡಿರಿ ಈ ರೀತಿಯಾಗಿ ನಮ್ಮ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗ್ದೈತಿ ರೈಟ್ ಸೈಡಲ್ಲಿ. ಇದೇ ರೀತಿಯಾಗಿ ನಾವು ಲೆಫ್ಟ್ ಸೈಡಲ್ಲೂ ಕೂಡ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಲೆಫ್ಟ್ ಸೈಡಲ್ಲಿನೂ ಕೂಡ ನಾವು 3 ಟಕ್ಸನ್ನು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿವಿ ಆಲ್ರೆಡಿ. ಈ ರೀತಿ ಇದಕ್ಕೆ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಬೇಕು. ಲೈನಿಂಗ್ ಬಟ್ಟೆಯ 2 ಪೀಸ್ ಕ್ರಾಸ್ ಬೆಲ್ಟ್ಗಳನ್ನು ತಗೊಳ್ಳೋಣ ಮತ್ತು ಅದರ ಜೊತೆಗೆ ಮೇನ್ ಫ್ಯಾಬ್ರಿಕನ್ನು ಕೂಡ ತಗೊಳ್ಳೋಣ. ನೋಡಿರಿ ಈಗ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಕ್ರಾಸ್ ಬೆಲ್ಟ್ಸ್ಗಳನ್ನು ತೊಗೊಂಡಿನಿ. ಈಗ 2 ಲೈನಿಂಗ್ ಬಟ್ಟೆ ಪೀಸ್ಗಳಿರ್ತಾವಲ್ಲ ಅದರಲ್ಲಿ ಒಂದನ್ನು ಮೇಲ್ಗಡೆ ತಗೊಳ್ಳೋಣ. ಕೆಳಗಡೆಗೆ ಒಂದು ಪೀಸು, ಅದ್ರ ಮೇಲೆ ಸೀದಾ ಇರುವಂತಹ ಮೇನ್ ಫ್ಯಾಬ್ರಿಕ್ ಕ್ರಾಸ್ ಬೆಲ್ಟ್ ಎಕ್ಸ್ಟ್ರಾ ಬಟ್ಟೆ ಐತಿ ಅದನ್ನು ಕಟ್ ಮಾಡ್ಕೋಬೇಕು ಆಮೇಲೆ. ಮತ್ತು ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಇನ್ನೊಂದು ಪೀಸು, ಮೂರನ್ನು ನಾವು ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಕೆಳಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಸ್ವಲ್ಪ ಇದು ಭಾಳನೇ ಎಕ್ಸ್ಟ್ರಾ ಐತಿದು ಫ್ಯಾಬ್ರಿಕ್, ಅದಕ್ಕೋಸ್ಕರ ನಾನು ಕಟ್ ಮಾಡ್ಕೊಂಡಿನಿ. ಮತ್ತು ಕೆಳಗಡೆಗೆ ಈಗ ಕರೆಕ್ಟಾಗಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. 3 ಪೀಸ್ಗಳನ್ನು ಕರೆಕ್ಟಾಗಿ ಜೋಡಿಸಿಟ್ಕೋಬೇಕು ಲೆವೆಲ್ಗೆ ಬರುವಂಗೆ. ನೋಡಿರಿ ಈ ರೀತಿಯಾಗಿ ಜೋಡಿಸ್ಕೊಂಡಾದ್ಮೇಲೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತು ಇದ್ರ ಮುಂದೆ ಇನ್ನು ನೀವು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಕೂಡ ಯಾವ ರೀತಿಯಾಗಿ ಅಟ್ಯಾಚ್ ಮಾಡ್ಬೋದು ಅನ್ನೋದನ್ನು ಡೀಟೇಲಾಗಿ ವಿಡಿಯೋದಲ್ಲಿ ತೋರಿಸ್ಕೊಟ್ಟೀನಿ. ಎಲ್ಲ ವಿಡಿಯೋಸ್ಗಳನ್ನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ರೀತಿಯಲ್ಲಿ ನಾನು ಹಾಕಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಕೋರಿ. ಈಗ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿವಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕಲ್ಲಿ. ಮತ್ತು ಈ ರೀತಿ ಓಪನ್ ಮಾಡ್ಕೋರಿ, ಮೊದಲೇ ತೋರಿಸಿರುವಂತೆ ಅಗಳಲ್ಲಿ ರೈಟ್ ಸೈಡಿಂದ ಏನು ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ಓಪನ್ ಮಾಡಿಕೊಂಡು ಈಗ ಲೈನಿಂಗ್ ಬಟ್ಟೆಯ ಕೊನೆಗೇ ನಮ್ಮದು ಒಂದು ಲೈನ್ ಸ್ಟಿಚ್ ಬರಬೇಕು. ನೋಡಿರಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇರುವಂತಹ ಮೇನ್ ಫ್ಯಾಬ್ರಿಕನ್ನು ಈಗ ಕಟ್ ಮಾಡ್ಕೊಳ್ಳೋಣ. ಈಗ ಲೆಫ್ಟ್ ಸೈಡಲ್ಲಿ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗೈತಿ. ಈಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಲೆಫ್ಟ್ ಸೈಡಲ್ಲಿರುವಂತಹ ಬ್ಲೌಸ್ನ ಮೇಲಿನ ಭಾಗವನ್ನು ಸೀದಾ ಇಟ್ಕೊಳ್ಳಿ, ಅದ್ರ ಮೇಲೆ ಜೋಡಿಸ್ಕೊಂಡಿರುವಂತಹ ಕ್ರಾಸ್ ಬೆಲ್ಟನ್ನು ಈ ರೀತಿ ಉಲ್ಟಾ ಇಟ್ಕೊಂಡು 2 ಪಾಯಿಂಟ್ಸ್ಗಳನ್ನು ಕರೆಕ್ಟಾಗಿ ಜೋಡಿಸ್ಕೊಡಿ. ನೋಡಿರಿ ಈ ರೀತಿಯಾಗಿ ಜೋಡಿಸ್ಕೊಂಡು ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ.
ಮತ್ತು ಇನ್ನೊಂದು ಪಾಯಿಂಟು, ಯಾವುದೇ ಕಾರಣಕ್ಕೂ ಈ ಟಕ್ಸನ್ನು ಸ್ಟಿಚ್ ಮಾಡಿರ್ತೀವಲ್ಲ ಅದು ಹೊಲಿಗೆಯಲ್ಲಿ ಹೋಗಬಾರ್ದು, ಶೇಪ್ ಸರಿ ಕೂಡಲ್ಲ. ಅದನ್ನು ಮೇಲ್ಗಡೆ ಈ ರೀತಿ ಫೋಲ್ಡ್ ಮಾಡ್ಕೊರಿ. ನೋಡಿರಿ, ಆ ರೀತಿ ಫೋಲ್ಡ್ ಮಾಡಿಕೊಂಡು ಓಪನ್ನೇ ಇರಬೇಕದು ಟಕ್ಸ್, ಹೊಲಿಗೆಯಲ್ಲಿ ಹೋಗಬಾರ್ದು, ಇಲ್ಲಾಂದರೆ ಶೇಪ್ ಸರಿಯಾಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ನೋಡಿ, ಈ ರೀತಿಯಾಗಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಇದನ್ನು ಓಪನ್ ಮಾಡ್ಕೊಂಡಿನಿ. ಇವೆರಡರ ಮಧ್ಯದಲ್ಲಿ ಮೇಲಿನ ಭಾಗವನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಮತ್ತು ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ ಆ ಭಾಗ ಮತ್ತು ಇನ್ನೊಂದು ಕ್ರಾಸ್ ಬೆಲ್ಟ್ನ ಕೆಳಗಡೆಯ ಭಾಗ ಎರಡನ್ನೂ ಕರೆಕ್ಟಾಗಿ ಜೋಡಿಸಿಟ್ಕೊರಿ. ನೋಡಿರಿ, ಪಾಯಿಂಟ್ಸ್ಗಳನ್ನು ಕರೆಕ್ಟಾಗಿ ಜೋಡಿಸಿಟ್ಕೊರಿ. ಟಕ್ಸ್ ಒಳಗಡೆ ಬರಬೇಕು. ಈ ರೀತಿ ಜೋಡಿಸ್ಕೊಂಡು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಹಾಗೆ ನನ್ನ ಚಾನಲಲ್ಲಿ ನೀವು ಕಿಡ್ಸ್ಗಳಿಗೆ ಸಂಬಂಧಪಟ್ಟಂತಹ ಭಾಳಷ್ಟು ವಿಡಿಯೋಸ್ಗಳನ್ನು ನೋಡ್ಬೋದು. ಕಿಡ್ಸ್ಗಳಿಗೆ ಸ್ಟಿಚ್ ಮಾಡಿರುವಂತಹ ಲೆಹೆಂಗಾ ಬ್ಲೌಸ್, ಫ್ರಾಕ್, ಅಂಬ್ರೆಲಾ ಲೆಹೆಂಗಾ, 3-4 1 ವರ್ಷದ ಮಗುವಿನ ಹಿಡಿದು 15 ವರ್ಷದ ಮಕ್ಕಳಿಗೂ ಕೂಡ ನನ್ನ ಚಾನಲಲ್ಲಿ ಲಂಗ ಬ್ಲೌಸ್ ಸ್ಟಿಚ್ ಮಾಡಿರುವಂತಹ ವಿಡಿಯೋಸ್ಗಳನ್ನು ನೋಡ್ಬೋದು. ಒಂದೇ ಪ್ಲೇಲಿಸ್ಟ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಎಂಡಲ್ಲಿ, ಅಲ್ಲಿನೂ ನೀವು ಚೆಕ್ ಮಾಡ್ಕೋಬೋದು. ನೋಡಿರಿ, ಈ ರೀತಿಯಾಗಿ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಮೇಲಿನ ಭಾಗವನ್ನು ಏನು ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹೊರಗಡೆ ತೆಗೆದಾದ್ಮೇಲೆ ಈ ರೀತಿ ಕ್ರಾಸ್ ಬೆಲ್ಟ್ ಪೂರ್ತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳೋದು ಮುಗ್ದೈತಿ. ಮತ್ತು ಕೆಳಗಡೆಗೆ ಒಂದು ಲೈನ್ ಈಗ ಸ್ಟಿಚ್ ಹಾಕ್ಕೊಳ್ಳೋಣ. ಸ್ವಲ್ಪ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಹಾಕ್ಕೊಳ್ರಿ. ಈ ಹೊಲಿಗೆ ಹಾಕ್ಕೊಳ್ಳೋದಕ್ಕೆ ಕಾರಣ ಏನಂದ್ರೆ ಸ್ವಲ್ಪ ಕ್ರಾಸ್ ಬೆಲ್ಟ್ ಸ್ಟಿಫ್ ಆಗಿ ಕೂಡ್ತೈತಿ. ನೋಡಿರಿ, ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಪೂರ್ತಿ ಬ್ಲೌಸ್ ಸ್ಟಿಚ್ ಆದಮೇಲೆ ಆ ಹೊಲಿಗೆಯನ್ನು ನೀವು ಉಚ್ಚಿಬಿಡ್ರಿ, ನೀಟಾಗಿ ಕಾಣಿಸ್ತೈತಿ. ನೋಡಿರಿ, ಈ ರೀತಿಯಾಗಿ ಲೆಫ್ಟ್ ಮತ್ತು ರೈಟ್ ಎರಡೂ ಸೈಡಲ್ಲೂ ಕೂಡ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗ್ದೈತಿ. ಕ್ರಾಸ್ ಬೆಲ್ಟ್ನ ಸೈಜ್ ಕರೆಕ್ಟಾಗಿ ಒಂದೇ ಸಮನಾಗಿ ಬರಬೇಕು ಮತ್ತು ಮಿಡಲಲ್ಲಿರುವ ಟಕ್ಸ್ ಪಾಯಿಂಟ್ಗಳು ಕೂಡ ಕರೆಕ್ಟಾಗಿ ಬರಬೇಕು. ಕೊರಳು ಕೂಡ ಕರೆಕ್ಟಾಗಿ ಕಾಣಬೇಕು. ನೋಡಿ, ಎರಡನ್ನು ಜೋಡಿಸಿಟ್ಟಾಗ ಕೊರಳು ಕೂಡ ನೀಟಾಗಿ ಕಾಣಿಸ್ತೈತಿ. ಈ ರೀತಿಯಾಗಿ ಬ್ಲೌಸ್ನ ಕ್ರಾಸ್ ಬೆಲ್ಟ್ ಮತ್ತು ಟಕ್ಸನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಎಲ್ಲ ಡೀಟೇಲಾಗಿ ನಿಮಗೆ ತೋರಿಸ್ಕೊಟ್ಟೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಯಾಕಂದ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.